ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯಗಳು. ಪ್ರಧಾನಿಗೆ ಈಗ 75. ಪ್ರಧಾನಿ 75ರ ಇಳಿವಯದಲ್ಲೂ 25ರ ಉತ್ಸಾಹವನ್ನು ತುಂಬಿಕೊಂಡು ಕಾಲಿಗೆ ಚಕ್ರ ಅಲ್ಲ ಕಾಲಿಗೆ ಗಂಟೆ ಕಟ್ಟಿಕೊಂಡು ಪ್ರಪಂಚದಾದ್ಯಂತ ಓಡಾಡುತ್ತಿದ್ದಾರೆ. ಮೋದಿಯವರ ಜನ್ಮದಿನದಂದು ಬೇರೆ ಬೇರೆ ದೇಶದ ನಾಯಕರು ಪ್ರಧಾನಿಗೆ ಶುಭ ಹಾರೈಸಿದ್ದಾರೆ. ಆಸ್ಟ್ರೇಲಿಯಾ, ಇಟಲಿ, ಇಸ್ರೇಲ್, ರಷ್ಯಾ, USA ಇತ್ಯಾದಿ ಹಲವಾರು ವಿಶ್ವದ ಅಧಿನಾಯಕರುಗಳು ಪ್ರಧಾನಿ ಮೋದಿಯವರಿಗೆ ಶುಭ ಕೋರಿ ಹದುಳ ಹಾರೈಸಿದ್ದಾರೆ. ಮೋದಿಯವರೊಂದಿಗೆ ಮುನಿಸಿಕೊಂಡು ಭಾರತದ ವಿರುದ್ಧ ತೆರಿಗೆ ಸಮರವನ್ನು ಸಾರಿದ್ದ ಡೊನಾಲ್ಡ್ ಟ್ರಂಪ್ ಕೂಡ ಶಿಷ್ಟಾಚಾರಕ್ಕಾಗಿಯೇ ಆದರೂ ಸರಿ ಮೋದಿಯವರಿಗೆ ಶುಭ ಹಾರೈಸಿದ್ದಾರೆ. ನಮ್ಮ ದೇಶದಲ್ಲಿ ಪ್ರಮುಖ ಹುದ್ದೆಯಲ್ಲಿರುವ ಕೆಲವು ಜನಗಳು ಪ್ರಧಾನಿಗೆ ಶುಭ ಹಾರೈಸದಷ್ಟು ಹಾರ್ದಿಕವಾಗಿ ಬಡವರಾಗಿದ್ದಾರೆಯೇ? ಅದೂ ಮೋದಿಯವರ 75ನೇ ವಯಸ್ಸಿನಲ್ಲಿ. ಮೋದಿಯವರನ್ನು ರಾಜಕೀಯವಾಗಿ ನೋಡುವುದು ಬೇಡ, ಮೋದಿಯವರನ್ನು ಒಂದು ಪಕ್ಷವಾಗಿ ನೋಡುವುದು ಬೇಡ. ಮೋದಿಯವರು ಈ ದೇಶದ ಒಂದು ಮುಖ. ಮೋದಿಯವರು ಈ ದೇಶದ ಮುಖ ಮಾತ್ರವಲ್ಲ, ಅವರು ಈ ದೇಶದ ಪ್ರಮುಖರೂ ಹೌದು. ರಾಜಕಾರಣ ಬಿಡಿ, ಮೋದಿಯವರಿಗೆ ರಾಜಕಾರಣವೇನು ಹೊಸ ವಿಷಯವೇ? ಮೋದಿಯವರು ರಾಜಕಾರಣದ ಚದುರಂಗದಾಟವನ್ನು ಚೆನ್ನಾಗಿ ಬಲ್ಲರು. ಮೋದಿಯವರಿಗೆ ಗೆಲ್ಲುವುದೂ ಗೊತ್ತು, ಅವರಿಗೆ ಸೋಲಿಸುವುದೂ ಗೊತ್ತು. ಮೊನ್ನೆ ತಾನೇ ನಡೆದ ಹಾಲಿ ಉಪರಾಷ್ಟ್ರಪತಿಯವರ ನಿರ್ಗಮನ ಹಾಗೂ ನೂತನ ರಾಷ್ಟ್ರಪತಿಯವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಟ್ರಂಪ್ ಗದರಿಕೆ ಗರ್ಜನೆಗೆ ಬೇರೆಯವರಾಗಿದ್ದರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅನ್ಯಥಾಗತಿರ್ನಾಸ್ತಿ ತ್ವಮೇವ ಶರಣಂ ಮಮ ಅಂದುಕೊಂಡಿರುವವರು. ಆದರೆ ಮೋದಿ ಟ್ರಂಪ್ರನ್ನು ಎದುರಿಸಿದರು. ಈ ಹಿಂದೆ ಹೀಗೆ ಆಗುತ್ತಿರಲಿಲ್ಲ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರು ತುಂಬ ಒಳ್ಳೆಯವರು, ಅವರು ವಿದ್ವಾಂಸರು, ಅಷ್ಟೇ ವಿಧೇಯರು. ಅರ್ಥಶಾಸ್ತ್ರದಲ್ಲಿ ಅವರೊಂದು ಅಭೂತಪೂರ್ವ. ಪಾಪ ಜನರು ಅವರನ್ನು ಮ್ಯೂಟ್ ಪ್ರಧಾನಮಂತ್ರಿ, ಮ್ಯೂಟ್ ಪ್ರೈಮ್ ಮಿನಿಸ್ಟರ್ ಎಂದು ಕರೆಯುತ್ತಿದ್ದರು. ಮನಮೋಹನ್ ಸಿಂಗ್ರವರು ಮ್ಯೂಟ್ ಪ್ರಧಾನಿಯಾದರೆ ನರೇಂದ್ರ ಮೋದಿಯವರು DJ. ಒಂದು ಸಲ ಅಬ್ಬರಿಸಿದರೆ ಸಾಕು, ಎಲ್ಲರೂ ಗಡಗಡ ಮತ್ತು ಎಲ್ಲರೂ ಗದಗದ. ಮೋದಿಯವರನ್ನು ಕೆಲವರು ಓ ಕಿಸಿ ಕಾ ಸುನ್ತೆ ನಹಿ ಎಂದು ಹೇಳುತ್ತಾರೆ. DJ ಅಂದರೆ ಹಾಗೆ ತಾನೇ. ಮೋದಿಯವರನ್ನು ಕೆಲವರು ದಬಂಗ್ ಲೀಡರ್ ಎಂದು ಕರೆಯುತ್ತಾರೆ. ಹೌದು, ದೇಶಕ್ಕೆ ಒಂದು ಭದ್ರತೆಯನ್ನು ತಂದುಕೊಡಬೇಕೆಂದರೆ ಹಾಗೂ ಇರಬೇಕಾಗುತ್ತದೆ. ಒಟ್ಟಿನಲ್ಲಿ ಮೋದಿಯವರು ಈ ವಯಸ್ಸಿನಲ್ಲೂ ಇಷ್ಟೊಂದು ಚುರುಕಾಗಿ ಓಡಾಡಿಕೊಂಡಿರಬೇಕೆಂದರೆ ಅವರು ಮಾಡುವ ಯೋಗಾಸನ, ಪ್ರಾಣಾಯಾಮಗಳು ಕೂಡ ಕಾರಣ. ಅವರ ಆಹಾರ ಶೈಲಿ, ವಿಹಾರ ಶೈಲಿ ಎಲ್ಲವೂ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಹಾಗೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಎಂಬ ಹಾಗಿದೆ. ಮೋದಿಯವರಿಗೆ ಆ ದೇವರು ಇನ್ನೂ ಹೆಚ್ಚು ಶಕ್ತಿ ಸಾಮರ್ಥ್ಯ ಕೊಡಲಿ. ಅವರಿಗೆ ಈ ದೇಶದ ಯುವಶಕ್ತಿಯನ್ನು, ಈ ದೇಶದ ಯುವಕರನ್ನು ಮುನ್ನಡೆಸುವ ತಾಕತ್ತು ಕೊಡಲಿ ಎಂದು ನಾವು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ.